ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಹನೂರು ಪಟ್ಟಣದಲ್ಲಿ ಸುಸಜ್ಜಿತ 50 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣಕ್ಕೆ ಚಾಲನೆ. ಶಾಸಕ ಎಂ.ಆರ್. ಮಂಜುನಾಥ್ ಭೂಮಿ ಪೂಜೆ. ಹನೂರು, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಜನತೆಗೆ ಸುಸಜ್ಜಿತ ವೈದ್ಯಕೀಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಡಲಾಗಿದೆ. ಹನೂರು ಪಟ್ಟಣದಲ್ಲಿ ಸುಮಾರು 20 ಕೋಟಿ ರು. ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ 50 ಹಾಸಿಗೆಗಳ ಆಸ್ಪತ್ರೆ ಕಟ್ಟಡದ ಕಾಮಗಾರಿಗೆ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ.ಆರ್. ಮಂಜುನಾಥ್ ಅವರು ಇಂದು ಅಧಿಕೃತವಾಗಿ ಭೂಮಿ ಪೂಜೆ ನೆರವೇರಿಸಿದರು. ಹನೂರು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಿವತ್ತು ಹಿಂದಿನವರು ಅವರ ಒಂದು ಪ್ರಯತ್ನಗಳು ಪಟ್ಟಿದ್ದಾರೆ, ಬಟ್ ಅದು ಎಂಡ್ ಆಗಲಿಲ್ಲ ಅನ್ನೋ ಮಾತನ್ನ ಸಾಹೇಬರು ಹೇಳ್ತಾ ಇತ್ತು. ಬಟ್ ತಡವಾಗಿ ಇವತ್ತು ನಮ್ಮ ಒಂದು ಅವಕಾಶಕ್ಕೆ ಏನು ಕೊಟ್ಟಿದ್ದೀರಾ, ಈ ಒಂದು ಸಮಯದಲ್ಲಿ ಆಗ್ತಿರೋದು ನಿಜವಾಗ್ಲೂ ಅದು ಒಂದು ಆಗಲೇಬೇಕಾದಂತ ಒಂದು ವಿಚಾರ. ಹಾಗಾಗಿ ಇವತ್ತು ಆ ಕೆಲಸ ಮಾಡೋದಕ್ಕೆ ನನಗೆ ಒಂದು ನಿಜವಾಗ್ಲೂ ಒಂದು ಪುಣ್ಯ ಮತ್ತೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಅದು ಸಾರ್ಥಕತೆ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು 50 ಆಸ್ಪತ್ರೆ ಸುಸಜ್ಜಿತವಾದ, ಅಂದ್ರೆ ಅದು 100 ಬೆಡ್ಗೆ 100ಕ್ಕೆ 100 ಅದು ಅಪ್ಗ್ರೇಡ್ ಆಗುತ್ತೆ. ಬಹುಶಃ ಅದನ್ನೆಲ್ಲ ಒಂಚೂರು ವಿವರವಾಗಿ ಹೇಳ್ತೇನೆ ಅಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಮರಾಜನಗರ ಜಿಲ್ಲೆ ಹನೂರು ಪ್ರಾಥಮಿಕ ಕೇಂದ್ರ 50 ಹಾಸಿಗೆಗಳ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಈಗ ತಾನೇ ನಾವು ನೆರವೇರಿಸಿ ಈ ವೇದಿಕೆ ಮೇಲೆ ಪ್ರಾಸ್ತಾವಿಕವಾಗಿ ಮಾನ್ಯ ಚಿದಂಬರಂ ಸರ್, ಜಿಲ್ಲಾ ಆರೋಗ್ಯಾಧಿಕಾರಿಗಳು ಬಹಳ ಸವಿವರವಾಗಿ ಎಲ್ಲವನ್ನು, ಏಕೆಂದರೆ ಅವರು ನಾನು ಚುನಾವಣೆ ಗೆದ್ದ ಮೇಲೆ ತಕ್ಷಣ ಒಬ್ಬರು ಇವರು DHO ಚೇಂಜ್ ಆಯಿತು, ಹಿಂದೆ ಇದ್ದದ್ದು. ಅಲ್ಲಿಂದ ಇಲ್ಲಿ ತನಕ ಅವರು ಇಡೀ ಕ್ಷೇತ್ರದ ಒಂದು ನಾಡಿ ಮಿಡಿತ ಅರ್ಥಕೊಂಡು ಇಲ್ಲಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನನಗೆ ಬೆನ್ನೆಲುಬಾಗಿ ಸಹಕಾರ ಮಾಡ್ತಿರ್ತಕ್ಕಂಥ ಚಿದಂಬರಂ ಸರ್ ಅವರೇ, ಸಹಾಯ ಕಾರ್ಯಪಾಲಕರಂತ ಗುರುಪ್ರಸಾದ್ ಅವರೇ, ತಾಲೂಕು ವೈದ್ಯಾಧಿಕಾರಿಗಳು, ಈ ಒಂದು ಸುದಿವಸ ಹನೂರು ಕ್ಷೇತ್ರದಲ್ಲಿ ನಾವು ಇವತ್ತು ಆರೋಗ್ಯದ ವಿಷಯದಲ್ಲಿ ಇಷ್ಟು ಒಟ್ಟಾರೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು. ನಾನು ಮೊದಲನೇದಾಗಿ ಏನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಆಯ್ತಲ್ಲ, ಅದರ ಒಂದು ಫಲವಾಗಿ ಇವತ್ತು ನಮಗೆ ಇದೆಲ್ಲ ಸಿಕ್ಕಿರ್ತಕ್ಕಂಥದ್ದು. ಅದರ ಒಂದು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ ಸಾಹೇಬರು, ಅದೇ ರೀತಿ ಇಲಾಖೆಯ ಆರೋಗ್ಯ ಇಲಾಖೆಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸರ್ ಹಾಗೂ ಏನು ಅವತ್ತಿನ ಜಿಲ್ಲಾಧಿಕಾರಿಗಳು ಶಿಲ್ಪನಾಗ್ ಮೇಡಮ್, ಅವ್ರನ್ನ ಮರೆಯಂಗೆ ಇಲ್ಲ. ಯಾಕೆಂದರೆ ಎಲ್ಲಾನು ಅವರು, ನಾನು ಹೇಗೆ ಅವ್ರಿಗೆ ಒಂದು ವಿಷಯನ ಮುಂದಿಟ್ಟಾಗ
ಅಷ್ಟೇ ಒಂದು ಪ್ರಾಮಾಣಿಕವಾಗಿ ಎಲ್ಲ ಸಚಿವರ ಹತ್ರ ಮತ್ತು ಮುಖ್ಯಮಂತ್ರಿಗಳ ಒಂದು ಏನು ಆರ್ಥಿಕ ಇಲಾಖೆಯಿಂದ ಹಿಡಿದು ಮೀಟಿಂಗ್ಗಳು ಕರೆದಾಗ ಪ್ರತಿಯೊಂದೂ ಅವರಲ್ಲಿ ವಿಷಯನ ಈ ಭಾಗಕ್ಕೆ ಅತಿ ಅವಶ್ಯಕತೆ ಇದೆ, ಬೇಕೇ ಬೇಕು ಅನ್ನೋ ಒಂದು ಒತ್ತಾಸೆಯನ್ನು ಅವರು ಸಹ ಮಾಡೋದ್ರ ಮುಖಾಂತರ ಬಹುಶಃ ಅವ್ರನ್ನೂ ನಾನು ಇಲ್ಲಿ ನೆನೆಯಲೇಬೇಕು. ಜೊತೆಗೆ ಏನು ಅಲ್ಲಿಂದ ಈಗಿರ್ತಕ್ಕಂಥ ಸೆಕ್ರೆಟರಿ ಸಾಹೇಬರು ಆಗಲೇ ಹೇಳಿದಾಗೆ ಇವನ್ ಕಾವೇರಿ ಮೇಡಮ್ ಸಹ ಅವರು ಸಹ ನಮಗೆ ಬೆನ್ನೆಲುಬಾಗಿ, ಏಕೆಂದರೆ ಆ ಭಾಗದಲ್ಲಿ ಮೀಟಿಂಗಲ್ಲಿದ್ದಾಗ ಅದು ಆಗಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇದು ಹರ್ಷಗುಪ್ತ ಸರ್, ಸೊ ಬಹುಶಃ ಇಂಜಿನಿಯರ್ಸ್ ಬಂದು ಸರ್ ಇದು 50 ಬೆಡ್ಗೆ ಇದು ಫೈನಲ್ ಆಯಿತು, ಇನ್ನು ಅಷ್ಟೇ ಸರ್, ಇನ್ನು ಮುಂದಕ್ಕೆ ಹೇಗೆ ಅನ್ನೋದು ನಮ್ಮ ಮುಂದೆ ಬಂದು ಕುತ್ಕೊಂಡು ಇದೇ ಆಗ್ಬೋದು ಅಂತ. ಇಲ್ಲಪ್ಪ ನೀನು ಯಾವುದೇ ಕಾರಣಕ್ಕೂ ಅಂದರೆ ನಾನು 100 ಬೆಡ್ಗೆ ಆಲ್ರೆಡಿ ಏನೋ ವಿನ್ಯಾಸ ನೋಡಿ ನಾನು ಖುಷಿ ಪಟ್ಟು ಎಲ್ಲ ಇದೆಲ್ಲ ಹಿಂಗೆಲ್ಲ ಹಿಂಗೆ ಅಪ್ಗ್ರೇಡ್ ಮಾಡಿ ಹಿಂಗೆ ಮಾಡಬೇಕು, ಒಂದು ರೀತಿ ಗಾಳಿ ಬೆಳಕು ಮತ್ತು ಒಟ್ಟಾರೆ ವಾಶ್ರೂಮ್ಸ್ ಮುಖ್ಯವಾಗಿ ಆಸ್ಪತ್ರೆಗಳಲ್ಲಿ ಇದೇ ರೀತಿ ಇರಬೇಕು ಅನ್ನೋದನ್ನ ನನ್ನ ಒಂದು ಒತ್ತಾಸೆ ಇತ್ತು. ಯಾಕೆಂದರೆ ಅವ್ರಿಗೆ ಅದು ಮಾಡಿದಾಗ ಏನಾಗುತ್ತೆ ಅಲ್ಲಿ ಹೈಜಿನಿಕ್ ಅಂದರೆ ಒಂದು. ಹಾಗಾಗಿ ಆ ದಿನಗಳಿಂದ ಮತ್ತು ಚಾಮರಾಜನಗರ ಜಿಲ್ಲೆ ಉದಯ ಆಯಿತು 97ರಲ್ಲಿ. ಅಲ್ಲಿಂದ ಆಚೆಗೆ ಹನೂರು ಕ್ಷೇತ್ರ ಏನಿತ್ತು ಇದು ಹನೂರು ಭಾಗಕ್ಕೆ ಹೊಸ ತಾಲೂಕಾಗಿ ಆಯಿತು 2017-18ರಲ್ಲಿ. ಆದ್ರೂ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಹಿಂದೆ ಏನಿತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಉಪಕೇಂದ್ರ ಏನಿತ್ತು ಅದಷ್ಟಕ್ಕೆ ಸೀಮಿತವಾಗಿತ್ತು. ಇಂದಿನ ಪ್ರಯತ್ನದಿಂದ ಹನೂರು ಕ್ಷೇತ್ರಕ್ಕೆ, ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ದೊಡ್ಡಿಂದವಾಡಿ, ಪಾಳ್ಯ, ಮಹದೇಶ್ವರ ಬೆಟ್ಟ ಈ 3ಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಅಪ್ಗ್ರೇಡೇಷನ್ ಆಗಿದ್ದಂಥದ್ದು, ಆ ಬಿಲ್ಡಿಂಗ್ ಗಳು ಸ್ಯಾಂಕ್ಷನ್ ಆಗಿದ್ದಂಥದ್ದು ಇವತ್ತು ಇನಾಗ್ರೇಷನ್ ಇದಕ್ಕೆ ಬಂದಿದೆ. ಅದ್ರ ಜೊತೆಗೆ ರಾಮಾಪುರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ NHM ಅಡಿಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಒಂದಷ್ಟು ಫೆಸಿಲಿಟಿನ ಸಿಕ್ಕಿದ್ದಂಥದ್ದು. ಬಟ್ ಆದ್ರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ತಗೊಂಡು ಮಾನ್ಯ ಶಾಸಕರು ತನ್ನ ಕ್ಷೇತ್ರಕ್ಕೆ ಇನ್ನು ಪ್ರಾಥಮಿಕ ಆರೋಗ್ಯ ಅಂತದಲ್ಲೇ ಇದೆ, ಎಲ್ಲ ತಾಲೂಕಂತ ಡೆಸಿಗ್ನೇಟ್ ಆಗಿದೆ. ಹನೂರಕ್ಕೆ ಒಬ್ರು ವಿಧಾನಸಭಾ ಸದಸ್ಯರಿದ್ದಾರೆ. ಇದೆಲ್ಲ ಇದ್ದು ನಮ್ಮ ಹೆಡ್ ಕ್ವಾರ್ಟರ್ಗೆ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರದ ಮಟ್ಟದಲ್ಲಿ ಹೋರಾಡಿ ಈ ಭಾಗಕ್ಕೆ ಒಂದು, ಈಗ ತಾವೇನು ಅಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಿ ಸ್ಟೇಜ್ ಮೇಲೆ, ಅದು ಸಾಂಕೇತಿಕ ಪಿಕ್ಚರ್ ಆದ್ರೂ ನಾವು ಕೂತಿರೋ ಜಾಗದಲ್ಲಿ, ನಾವು ಕೂತಿರೋ ಜಾಗದಲ್ಲಿ ಅದೇ ರೀತಿ ಒಂದು ಆಸ್ಪತ್ರೆನ ಸರ್ ತಂದಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ನಾನು ಸರ್ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮತ್ತೆ ಒಂದು ಕ್ಷೇತ್ರ ಜಿಯೋಗ್ರಫಿ ಏನಂತ ತಗೊಳ್ತೀವಿ, ಎಲ್ಲ ತಾಲೂಕುಗಳ ತರ ನಮ್ಮ ತಾಲೂಕುನು ಒಂದು 2.5 ಇಂದ 2.25 ಲಕ್ಷ ಪಾಪ್ಯುಲೇಷನ್ ಇದ್ರೂ ವಿಸ್ತಾರ ಮಾತ್ರ ಸಾಕಷ್ಟಿದೆ. ಇದರಲ್ಲಿ 50ಕ್ಕಿಂತ ಹೆಚ್ಚಿನ ಭಾಗ ಕಾಡಿದೆ. ಕಾಡಿದ್ರು ಅದ್ರೊಳಗಡೆ ಜನ ಇದ್ದಾರೆ. ಮತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಕನಿಷ್ಠ 1 ಗಂಟೆ ಬೇಕು. ಈಗ ನಮ್ಮ ಆಸ್ಪತ್ರೆಗಳಿಗೆ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗ್ಬೇಕು ಇರೋವಂಥದ್ದು 1 ಗಂಟೆ ಮಿನಿಮಮ್ ಬೇಕು. ಅದೇ ರೀತಿ ಕಾಯಿಲೆ ಬಂದಂತವರು ಆ ಜಾಗದಿಂದ ಒಂದು ಕಾಡೊಳಗಡೆ ಅಥವಾ ಕಾಡಂಚಲ್ಲಿರುವಂತವ್ರು ಅಥವಾ ದೂರದಲ್ಲಿರುವಂತವ್ರು ಒಂದು ಫೆಸಿಲಿಟಿಗೆ ಬರುವಂತದ್ದು, ಮತ್ತೆ ಅಲ್ಲಿಂದ ಏನಾದ್ರು ಮೇಲ್ಮಟ್ಟದ ಚಿಕಿತ್ಸೆ ಬೇಕು ಅಂತ ಅಂದ್ರೆ ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟಕ್ಕೆ ಬರಬೇಕು ಅಂತ ಅಂದ್ರೆ ಕನಿಷ್ಠ 2 ರಿಂದ 3 ಗಂಟೆಗಳು ಬೇಕಾಗುತ್ತೆ. ಕೊನೆ ಭಾಗದಿಂದ ನಾವು ಗೋಪಿನಾಥ ಮತ್ತು ಆಲಂಬಾಡಿಯಿಂದ ತಗೊಂಡ್ರೆ ಜಿಲ್ಲಾ ಕೇಂದ್ರಕ್ಕೆ ಬರ್ಬೇಕಂದ್ರೆ 4.5 ಇಂದ 5 ಗಂಟೆ ಬೇಕಾಗುತ್ತೆ ನಮ್ಮ ಗಾಡಿಲಾದ್ರೆ. ಇನ್ನು ಬಸ್ಸಲ್ಲಾದ್ರೆ 1 ದಿನ. ಈ ರೀತಿ ಪರಿಸ್ಥಿತಿ ಇರುವಾಗ ಇದನ್ನ ಸರಿಪಡಿಸ್ಬೇಕು, ಅವ್ರವ್ರಿಗೆ ಅಲ್ಲಲ್ಲೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೇವೆ ಸಿಗಬೇಕು ಅನ್ನೋ ವಿಚಾರದಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಮತ್ತು ಎಲ್ಲ ತಜ್ಞತೆಗಳಂತ ಒಳಗೊಂಡಂತ ಒಂದು ಆಸ್ಪತ್ರೆ ಬೇಕು ಅನ್ನೋಂಥದ್ದನ್ನ ತಾಲೂಕು ಮಟ್ಟದಲ್ಲಿ ಇದನ್ನ ಇವತ್ತು ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದಂಥದ್ದನ್ನ ಒಂದು ತಾಲೂಕು ಮಟ್ಟದ ಆಸ್ಪತ್ರೆ, ಇದು ಗವರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿರುವಂತದ್ದು 50 ಬೆಡ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಪದ ಆ ರೀತಿ ಇದೆ. ಬಟ್ ಫೆಸಿಲಿಟಿ ಸಿಗ್ತಾ ಇರುವಂತದ್ದು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಏನೇನು ಸಿಗುತ್ತೆ, ದ್ವಿತೀಯ ದರ್ಜೆ ಚಿಕಿತ್ಸೆಗೆ ಸಂಬಂಧಪಟ್ಟಾಗಿ ಯಾವ್ಯಾವ ಫೆಸಿಲಿಟಿ ಸಿಗುತ್ತೆ ಅದೆಲ್ಲ ಇಲ್ಲಿ ಒಳಗೊಂಡಿರುತ್ತೆ. ಲಿಮಿಟ್ ಆಗಿರುವಂತದ್ದು ಕಾರಣ